ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಿಕಾಸ್ RR ಕಿಚನ್. ನಾನಿವತ್ತು ಹಾಲಿನ ಪುಡಿಯಿಂದ ಸೇವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಇದು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡಿದ ಪಾಯಸದ ಥರನೇ ಇರುತ್ತೆ. ತುಂಬ ರುಚಿಕರವಾಗಿರುತ್ತೆ, ಹಾಗೆ ಈಸಿಯಾಗಿ ಮಾಡಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಮೊದಲು ಒಂದು ಪಾತ್ರೆಗೆ 3 ಕಪ್ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು. ನೀರು ಬಿಸಿಯಾದ ನಂತರ ಅದಕ್ಕೆ 1 ಕಪ್ ಹಾಲಿನ ಪುಡಿಯನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇರಿ. ಹಾಲಿನ ಪುಡಿ ಗಂಟು ಕಟ್ಟದಂಗೆ ಮಿಕ್ಸ್ ಮಾಡ್ತಾ ಇರಿ. ಹಾಲಿನ ಪುಡಿ ಮಿಕ್ಸ್ ಆದ ನಂತರ ಆ ಹಾಲನ್ನು ಕುದಿಯಲು ಬಿಡಿ. ಈಗ ಗ್ಯಾಸ್ ಆಫ್ ಮಾಡಿ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 4 ಟೀ ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕಿ ಅದನ್ನು ಹುರ್ಕೋಬೇಕು. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ತೆಗೆದಿಡಿ. ಅದೇ ಪ್ಯಾನ್ಗೆ 1 ಕಪ್ ಸೇವಿಗೆ ಹಾಕಿ. ನಾನು ಹುರಿದ ಸೇವಿಗೆ ತಗೊಂಡಿದ್ದೀನಿ, ಅದಕ್ಕೆ ಅದನ್ನು 1 ನಿಮಿಷ ಹುರಿದ್ರೆ ಸಾಕು. ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಅದು ಹುರಿದ ನಂತರ ಅದಕ್ಕೆ 2 ಕಪ್ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಲಿಕ್ಕೆ ಬಿಡಿ. ಅದು ಬೆಂದ ನಂತರ 1 ಕಪ್ ಸಕ್ಕರೆ ಹಾಕಿ. ಸೇವಿಗೆ ಬೆಂದ ನಂತರ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿದ ನಂತರ ಸೇವಿಗೆ ಬೇಯಲ್ಲ. ಸಕ್ಕರೆ ಪೂರ್ತಿ ಕರಗೋವರೆಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಸಕ್ಕರೆ ಪೂರ್ತಿ ಕರಗಿದ ನಂತರ ಹಾಲಿನ ಪುಡಿಯಿಂದ ಮಾಡಿಟ್ಟಂತಹ ಹಾಲನ್ನು ಸೋಸಿ ಇದಕ್ಕೆ ಹಾಕಿ. ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಸಿ. ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಹುರಿದಿಟ್ಟಂಥ ನಟ್ಸ್ ಹಾಕಿ ಸರ್ವ್ ಮಾಡಿ. ಈಗ ರುಚಿಕರವಾದ ಹಾಲಿನ ಪುಡಿಯಿಂದ ಮಾಡಿದಂಥ ಸೇವಿಗೆ ಪಾಯಸ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.